ಯಜ್ಞಯಾದಿಗಳ ಕೈಗೊಂಡರವನ ಕೊಡವನ ಬದಲ ಬೇತಳನಾಗ ಜಗಜ್ಜನನಿಯ ರಕ್ಷಿಸೋ ರಕ್ಷಿಸು ಸ್ವಾಮಿ. ಗೊತ್ತಾಯ್ತಾ ನಾವ್ಯಾರಂತ? ಗೊತ್ತಾಗ್ಲಿಲ್ಲಲ್ಲ? ಹಾಗೆ ಗೊತ್ತಾಗ್ಲಿಕ್ಕಿಲ್ಲ ಸ್ವಾಮಿ. ಯಾಕೆ? ನಾವು ಊರಲ್ಲಿ ಇರುವುದೇ ಕಡಿಮೆ. ಹೌದಪ್ಪ ಸ್ವಾಮಿ. ಹಾಗಂತ ಕಾಪಾಲಿಕ ಮುನಿ ಎಂಬುದಾಗಿ ನನ್ನ ಹೆಸರು ಸ್ವಾಮಿ. ಹೌದಪ್ಪ. ಅಷ್ಟೇ ಅಲ್ಲ, ಈ ಉಜ್ಜಯಿನಿಯ ಹೊರಾಂಗಣ ಕಾಳಿಕಾವನ ಅಲ್ಲಿಯ ಕಾಳಿಕಾ ಮಂದಿರದಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ನಡೆಸಿಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡಿಕೊಂಡು ಬಂದಿರತಕ್ಕಂತಹ ಓರ್ವ ಮುನಿಯೋತ್ತಮ ಸ್ವಾಮಿ. ಏನ್ ಮಾಡೋಣ ಸ್ವಾಮಿ, ಇತ್ತೀಚೆಗೆ ಭಾರಿ ಉಪಟಳ ಜಾಸ್ತಿ ಆಗಿದೆ ಸ್ವಾಮಿ ನಮ್ಗೆ. ಹೌದಪ್ಪ. ಗಂಡ ತೊಂದ್ರೆಯ ಸ್ವಾಮಿ. ಹೌದು. ಹೇಗೆ? ಒಂದೇ ಒಂದು ಮುಳ್ಳು ಮುತ್ತಗದ ಮರದ ಮೇಲೆ ಬೇತಾಳ ಒಬ್ಬ ಇದ್ದಾನೆ ಸ್ವಾಮಿ. ಆತನಿಂದ ಉಪಟಳ. ಹಾಗಂತ ಅದನ್ನ ತಡೆ ಹಿಡಿಲಿಕ್ಕೆ ನಮ್ಮ ಹತ್ರ ಸಾಧ್ಯವಾ? ಖಂಡಿತವಾಗಿಯೂ ಇಲ್ಲ. ಹಾಗಂತ ಅದನ್ನ ಖಂಡಿಸ್ಲಿಕ್ಕೆ ಯಾರಾದ್ರೂ ಇದ್ದಾರಾ? ಯೋಚನೆಯನ್ನ ಮಾಡಿದೆ. ಯಾರು? ಉಜ್ಜಯಿನಿಯ ಅರಸ ವೀರಕೇಸರಿ ವಿಕ್ರಮ, ಭೂಮಂಡಲಕ್ಕೆ ಅಧಿಪತಿ. ಆತನಲ್ಲಿ ಹೋಗಿ ಕೇಳಿದ್ರೆ ಆತ ಎಂದಿಗೂ ಅಲ್ಲಗಳೆಯಲಾರ. ಹಾಗಾಗಿ ತಡ ಮಾಡುವುದಲ್ಲ, ಆತನ ಆಸ್ಥಾನಕ್ಕೆ ಹೋಗಿ ನೇರವಾಗಿ ಆತನ ಸಹಾಯವನ್ನ ಕೇಳ್ತೇನಂತೆ. ಆತನ ಶುಭವಾಗಲಿ. ಸ್ವೀಕಾರ ಮಾಡಬೇಕು. ಧನ್ಯನಾದೆ 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 ಮುನಿವರೆ ನಿಮ್ಮ ದಿವ್ಯ ದರ್ಶನವೇ ಮನೆಯೇ ದಿವ್ಯ ದರ್ಶನವೇ. ಜನ್ಮ ಜನ್ಮ ಪಾವನವಾಯ್ತು ಜನ್ಮ 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 ಪಾವನವಾಯ್ತು ನಿಮ್ಮ ದರ್ಶನದಿಂದ. ಧನ್ಯನಾದೆ 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 ಮುನಿವರೆ ನಿಮ್ಮ ದಿವ್ಯ ದರ್ಶನವೇ. ರಾಜೇಂದ್ರ ಧನ್ಯನಾದೆ. ಹೌದು. ಈ ಸಂದರ್ಭದಲ್ಲಿ ಬಂದ ಸಂದರ್ಭದಲ್ಲಿ ಕುಳಿತುಕೊಳ್ಳಲು ಆಸನವಿಟ್ಟು ಕುಡಿಯಲು ತಿನ್ನಲು ಹಾಲು ಹಣ್ಣುಗಳನ್ನು ಕೊಟ್ಟಿದ್ದೇನೆ. ಖಂಡಿತ ಇದನ್ನು ಸ್ವೀಕಾರ ಮಾಡಿದ್ದೇನೆಂಬುದಾಗಿ ಹೇಳಿದರೆ ನನ್ನ ಜೀವನ ಪಾವನವಾಯ್ತೆಂಬುದಾಗಿ ಭಾವಿಸ್ತೇನೆ. ಅಯ್ಯ ಭೂಪಾಲ, ನೀನು ಕೊಟ್ಟಂತಹ ಅಪರಿಚಿತೆಯನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡಿದ್ದೇನಯ್ಯ. ಹಾಗಾದ್ರೆ ನಾನು ಧನ್ಯನಾದೆ ಎನ್ನುವುದಲ್ಲಿಗೆ ಸಂಶಯವಿಲ್ಲ. ಸ್ವಾಮಿ ಕರೆದರು ಬರುವವರಲ್ಲ. ಈ ಸಂದರ್ಭದಲ್ಲಿ ತಾವಾಗಿ ಬಂದಿದ್ದೀರಂತಾದ್ರೆ ಒಂದೊಮ್ಮೆ ಈ ರಾಜ ವಿಕ್ರಮನಿಂದ ಏನಾಗಬೇಕೆಂಬ ಕಷ್ಟ ಲಾಲಿಸೋ ಗೋಪಾಲ ಲಾಲಿಸೋ 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 ಗೋಪಾಲ ನಮ್ಮನ್ನ ಬರೆಯ ಲಾಲಿಸೋ ಗೋಪಾಲ. ಯಜ್ಞಯಾದಿಗಳ ಯಜ್ಞಯಾದಿಗಳ ಕೈಗೊಂಡರೋದನ ಯಜ್ಞಯಾದಿಗಳ ಕೈಗೊಂಡರೋದನ 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 ಕೊಡುವನ ಉಪಜಾಳ ಕೊಡುವನು ಅವ ಕೊಡುವನು ಕೊಡುವನ ಉಪಜಾಳ ಬೇತಾಳನು ಕೋರಿಕೆ ಪೋರೆ
ಇಲ್ಲಿಗೆ ಬಂದವ ನಾನು. ಏನೋರು ಹಾಗಂತ ಇಲ್ಲಿಯ ಉಜ್ಜಯಿನಿಯ ಹೊರಾಂಗಣ ಪ್ರದೇಶ ಕಾಳಿಕಾ ಮಂದಿರ ಅಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ನಡೆಸಿಕೊಂಡು ಬರುವಂತಹ ಸಂದರ್ಭ ನನ್ನ ಹೆಸರು ಕಾಪಾಲಿಕ ಎಂಬುದಾಗಿ ಅಯ್ಯ ಇತ್ತೀಚೆಗೆ ಪೂಜೆಯನ್ನ ಯಜ್ಞ ಯಾಗಾದಿಗಳನ್ನ ನಡೆಸಿಕೊಂಡಂತಹ ಸಂದರ್ಭ ಒಂದು ಉಪಟಳ ಶುರುವಾಗಿದೆ. ಬೇತಾಳ ಮುಳ್ಳು ಮುತ್ತಗದ ಮೇಲಿರುವಂತಹ ಒಬ್ಬ ಬೇತಾಳ ಒಂದು ನನಗೆ ಉಪಟಳವನ್ನ ಕೊಡ್ತಾ ಇದ್ದಾನೆ. ಯಜ್ಞ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಆ ಬೇತಾಳನ್ನ ಹಿಡಿದು ಬಂಧಿಸಿ ನನ್ನ ಪೂಜೆಗೆ ಸಹಕರಿಸಲು ನಿನ್ನಿಂದ ಕೇಳಲು ಬಂದಿದ್ದೇನಯ್ಯ. ಬಿಡಿ ಬಿಡಿ ಚಿಂತೆಯನೋ ಕಾರ್ಯವ ನಡೆಸಿಕೊಡುವೆ ನಾನು. ಮುಂದಿನ ಘಟ್ಟವು ಎಷ್ಟೇ ಬರಲೇ, ಮುಂದಿನ ಘಟ್ಟವು ಎಷ್ಟೇ ಬರಲೇ, ಚಿಂತಾಡಿ ಬಿಡಿ ಚಿಂತೆ, ಬಿಡಿ ಬಿಡಿ ಚಿಂತೆಯನೋ ಕಾರ್ಯವ ನಡೆಸಿಕೊಡುವೆ ನಾನು. ಒಂದೊಮ್ಮೆ ಬೇತಾಳವನಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಹೌದು, ಒಂದೊಮ್ಮೆ ಬಂಧಿಸಿಕೊಳ್ಳುವುದಾಗಿ ಕೇಳ್ತಾ ಇದ್ದೀಯ. ಖಂಡಿತ ಭಯ ಪಡುವಂತ ಅಗತ್ಯವಿಲ್ಲ. ಬೇತಾಳವನ್ನು ಬಂಧಿಸಿಕೊಡ್ತೇನೆ. ಕಾಳಿಕಾಂಬೆಯ ದೇಗುಲದ ಮುಂಭಾಗದಲ್ಲಿ ಸಂತೋಷದಿಂದ ಪೂಜೆಯನ್ನು ನಡೆಸಬಹುದು. ಆಗಲಿ ಆಗಲಿ, ಶಿವವಾಗಲಿ ರಾಜೇಂದ್ರ, ಒಳ್ಳೆಯದಾಗಲಿ. ಹಾಗಾದರೆ ಮುನಿವಾರ್ಯರ ಆಗಮನವಾದ ಸಂದರ್ಭದಲ್ಲಿ ಏನು ಒಂದು ಕಾರ್ಯ ನಿಮಿತ್ತವಾಗಿ ಬಂದಿದ್ದಾರೆಂಬುದಾಗಿ ಭಾವಿಸಿ